ಎಷ್ಟು ಒಂದು ಕಾಫಿಯನ್ನ ರೆಡಿ ಮಾಡಿ ಇಟ್ಕೋಬೇಕು ಅಂತ ಕೇಳ್ಕೊತಾರೆ. ಸಾಕಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವಿವತ್ತು ಬ್ಯಾಂಗ್ಳೂರಿನಲ್ಲಿಲ್ಲ, ಮಂಡ್ಯದಲ್ಲಿದ್ದೀವಿ. ನಮ್ಮೂರಿನಲ್ಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇವತ್ತು ನಮ್ಮೂರಿನಲ್ಲಿ ಜಾತ್ರೆ ಇದೆ, ಸಂಜೆ ಅಲ್ಲಿಗೆ ಹೋಗಬೇಕು. ನೋಡಿ ಗೈಸ್, ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾಳೆ. ಹಾಯ್ ಮಾಡು ಅಮ್ಮ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗೈಸ್, ಕೇಳಿರ್ಬೋದು ಕಂಬದಳ್ಳಿ ಅಂತ, ಬಸರಾಳಿಂದ ಮುಂದೆ ಅದು ನಾಗಮಂಗ್ಲಕ್ಕೆ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಯಾರೆಲ್ಲ ಅಲ್ಲಿಯವರು ಇದ್ದೀರಾ, ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೇಳೋದು ತುಂಬ ಚೆನ್ನಾಗಿ ನಡೀತದೆ. ಹೌದು, 101 ಮಡಿಕೆನ ಇಟ್ಟು ಹಬ್ಬ ಮಾಡ್ತಾರೆ. ಅಂದರೆ ಈಗೆಲ್ಲ ಹಳ್ಳಿಗಳ ಕಡೆ ಹಬ್ಬ ಜಾಸ್ತಿ ಸ್ಟಾರ್ಟ್ ಅಲ್ವಾ, ಸೊ ಅದೇ ರೀತಿ ಇದು ಒಂದು ಹಬ್ಬ. ಸೊ ನೋಡೋಣ, ನನಗೂ ಹೊಸ ಎಕ್ಸ್ಪೀರಿಯೆನ್ಸ್ ಈ ವರ್ಷ, ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಫುಲ್ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನೋಡಿ. ಇನ್ನು ನಾವು ಕೂಡ ಪೂಜೆಗೆ ಕೊಡಬೇಕಿತ್ತು. ಸೊ ಪೂಜೆ ಸಾಮಾನೆಲ್ಲ ಮಂಡ್ಯದಿಂದನೇ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಳ್ತಾ ಇದ್ದೆ. ನಮ್ಮ ಮಂಡ್ಯ ಸೈಡು ಹಬ್ಬಗಳನ್ನ ಮಾಡೋ ರೀತಿ ಇನ್ನೆಲ್ಲೂ ಮಾಡೋದಿಲ್ಲ ಅಂತ ಅನಿಸುತ್ತೆ. ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ವಿಭಿನ್ನವಾಗಿ ಗ್ರಾಮ ದೇವತೆ ಹಬ್ಬಗಳನ್ನ ಮಾಡ್ತಾರೆ. ನೋಡೋದಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದು ಸಲ ಈ ರೀತಿ ಕುಟುಂಬದವರೆಲ್ಲ ಸೇರಿಕೊಂಡು ಹಬ್ಬ ಮಾಡೋದು ತುಂಬಾ ಚೆಂದ. ನನಗೂ ಕೂಡ ಅಷ್ಟೇ, ಈ ವರ್ಷ ಮೊದಲನೇ ಸಲ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಸಲ ಹೋಗಿದ್ದೀನಿ, ಬಟ್ ಫುಲ್ ನಾನು ನೋಡಿರಲಿಲ್ಲ ಈ ವರ್ಷವೇ. ನೋಡ್ತಾ ಇರ್ಬೋದು ನೀವಲ್ಲಿ 101 ಪುಟ್ಟ ಪುಟ್ಟ ಮಡಿಕೆಗಳನ್ನು ದೇವಸ್ಥಾನದ ಕಡೆಯಿಂದನೇ ಕೊಟ್ಟಿರ್ತಾರೆ. ಯಾರ್ಯಾರು ದೇವರಿಗೆ ಈ ರೀತಿ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡಿರ್ತಾರಲ್ಲ, ಅವ್ರುಗಳಿಗೆ ಕೊಟ್ಟಿರ್ತಾರೆ. ಅವರು 1 ವಾರ ಮುಂಚೆ ಅಂತಲೇ ಆ ದೇವಸ್ಥಾನದ ಅಕ್ಕಪಕ್ಕ ಬಂದು ಜಾಗಗಳನ್ನು ರಿಸರ್ವ್ ಮಾಡಿ ಇಟ್ಬಿಟ್ಟು ಹೋಗಿರ್ತಾರೆ. ಸೊ ಅಲ್ಲಿ ಹಬ್ಬದ ಹಿಂದಿನ ದಿನ ಬಂದು ಚಪ್ರ ಎಲ್ಲ ಹಾಕಿ, ಅವರು ಯಾವ ಜಾಗನ ರಿಸರ್ವ್ ಮಾಡಿ ಹೋಗಿರ್ತಾರೋ ಅಲ್ಲಿ ಚಪ್ರ ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ಈ ರೀತಿ ಹಬ್ಬನ ಆಚರಿಸುವಂಥದ್ದು. ಇದೇ ದೇವರು. ನಾನು ಕೂಡ ಪೂಜೆ ಕೊಡಬೇಕಿತ್ತು, ಮಡ್ಲಕ್ಕಿ ಕೊಡಬೇಕು ಅಂತ ಹರಿಸ್ಕೊಂಡಿದ್ದೆ. ಅದನ್ನು ಕೊಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಆಚೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂದ್ಬಿಟ್ಟು ಬಂದ್ವಿ. ಇನ್ನು ಬೆಳಗ್ಗೆ ಕೊಂಡ ಇದ್ದಿದ್ದರಿಂದ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಅಲ್ಲೂ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಸೌದೆ ಎಲ್ಲ ಹಾಕಿದ್ರು. ನೋಡ್ತಾ ಇರ್ಬೋದು ನೀವು ಎಷ್ಟು ಸೌದೆಗಳನ್ನು ಹಾಕಿದ್ದಾರೆ ಅಂತ. ಈ ಹಬ್ಬ ಬಂದು ತುಂಬ ವಿಶೇಷವಾಗಿರೋ ಹಬ್ಬ ಅಂತಲೇ ಹೇಳ್ಬೋದು. ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಚಪ್ರದ ಹತ್ರ, ಅಂದರೆ ಅದನ್ನು ಮಡೆ ಅಂತ ಕರೀತಾರೆ ಆ ಕಡೆ ಎಲ್ಲ, ಆ ಜಾಗಕ್ಕೆ ಹೋಗಬೇಕು. ಅಲ್ಲಿ ಹೋಗಿ 101 ಮಡಿಕೆಗೂ ಅಕ್ಕಿನ ಹಾಕಿ, ಒಂದೊಂದು ಇಡಿನ ಅಕ್ಕಿನ ಹಾಕಿ ಆ ಅಕ್ಕಿನಲ್ಲಿ ಅನ್ನನ ಮಾಡಬೇಕು. ಇದನ್ನು ಕಂಪ್ಲೀಟ್ ನೈಟ್ ಇದೇ ಪ್ರೊಸೆಸ್ನಲ್ಲಿ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇರ್ತಾರೆ. ಅಂದರೆ ಹರಕೆ ಯಾರು ಹೊತ್ಕೊಂಡಿರ್ತಾರೆ ಅವರು. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ತುಂಬಾ ಚೆನ್ನಾಗಿತ್ತು ಜಾತ್ರೆ. ನಾನು ಸುಮಾರು ವರ್ಷಗಳೇ ಆಗ್ಬಿಟ್ಟಿತ್ತು ಈ ರೀತಿ ಜಾತ್ರೆಗೆ ಹೋಗಿ. ಸೊ ಜಾತ್ರೆ ಎಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಾವು ದೇವ್ರು ಮಾಡಿರೋ ಜಾಗಕ್ಕೆ ಹೋದ್ವಿ. ಕಂಪ್ಲೀಟ್ ನೈಟ್ ನಾವ್ಯಾರೂ ನಿದ್ದೆನೇ ಮಾಡಿಲ್ಲ ಗೈಸ್. ಬಿಕಾಸ್ ಕಂಪ್ಲೀಟ್ ನೈಟು ಎಲ್ಲ ಮಡಿಕೆಗಳಲ್ಲೂ ಅನ್ನ ಮಾಡಿ ದೇವ್ರಿಗೆ ಎಲ್ಲ ಅಲಂಕಾರ ಮಾಡಿ, ದೇವರು ಮಾರ್ನಿಂಗ್ ಪೂಜೆಗೆ ಬರೋಷ್ಟರಲ್ಲಿ ಎಲ್ಲ ಪ್ರಿಪ್ರೇಷನ್ಸು ಮಾಡಬೇಕಿತ್ತು. ಸೊ ಫ್ಯಾಮಿಲಿಯವರೆಲ್ಲ ಈ ರೀತಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಈ ಹಬ್ಬದ ಬಗ್ಗೆ ನಮ್ಮ ಅಮ್ಮ ಒಂದಷ್ಟು ಮಾತನ್ನ ಹೇಳಿದ್ದಾರೆ, ಬನ್ನಿ ಕೇಳೋಣ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅಕ್ಕಿನ ಒಂದೊಂದು ಹೋಳು ಹಾಕ್ತಾ ಇದೀನಿ. 25 ಕೆಜಿ ಅಕ್ಕಿ ತಂದಿದೀವಿ. 101 ಮಡಿಕೆ ಮಾಡ್ತಾ ಇದೀವಿ. 2 ಅಷ್ಟದನ, 1 ಬೆಲ್ದನ, 2 ಬಿಳಿ ಅನ್ನ, ವೈಟ್ ರೈಸು. ಹೇಳಿ, ನಿಮ್ಗೆ ಏನ್ ಗೊತ್ತ ಹೇಳಿ, ಎಲ್ಲ ಫುಲ್ ಹೇಳಿ. ಹಂಗೇನೆ 101 ಮಡಿಕೆಗೂ ಅಕ್ಕಿ ನೀರ್ ಹಾಕಿ ಅನ್ನ ಮಾಡ್ತಾ ಇದೀವಿ. ಈಗ ಎಷ್ಟೊತ್ತು ಬೇಯಿಸ್ಬೇಕಿದು ಎಲ್ಲ? ಇದು ಒಂದು 12 ಗಂಟೆ 12:30 ಅಷ್ಟೊತ್ತು ಮಾಡ್ಬಿಡ್ಬೇಕಲ್ಲ.
ಅದೇ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ ರೈಸ್ ಆಗಿದೆ ಯಾವ ತರ ಅಂತ? ಅಲ್ಲಲ್ಲೇ ನೋಡ್ಕೊತಾ ಇರ್ತೀವಿ, ಅಲ್ಲ ಸೌಟಲ್ ತಿರ್ಗಿ ಅಲ್ಲೆಲ್ಲ ನೋಡ್ಕೊತಾ ಇರ್ತೀವಿ. ಓಕೆ. ಅನ್ನ ಆದಾಗ ಅಲ್ಲೇ ಒಂದೊಂದಾಗ ಎತ್ತಿ ಮಡಿಗೆ ಒಂದಾದ ಅಲ್ಲೇ ಇಡ್ತಾ ಇರ್ಬೇಕು. ಅದೇ ಈಗ ಇಷ್ಟು ಬೇಗನೆ ಬೇಯಿಸ್ತಾ ಇದೀರಲ್ಲ, ಬೆಳಿಗ್ಗೆ ಎಲ್ಲ ಇಷ್ಟೊತ್ತಿಗೆ ರೆಡಿ ಇರ್ಬೇಕು? ಒಂದು 4 ಗಂಟೆ ಅಷ್ಟೊಳಗೆ ದೇವ್ರು ಬರೋ ಅಷ್ಟೊಳಗೇನೆ ಮಡೆ ಊದಿ ಎಲ್ಲ ರೆಡಿ, ದೆಂಬಿಟ್ಟು ನಾರ್ತಿ ಮಾಡಿ ಮಡೆ ಊದಿ ಎಲ್ಲ ರೆಡಿ ಮಾಡ್ಬೇಕು. ಇದೆಲ್ಲ ರೈಸ್ ಎಲ್ಲ ಆದ್ಮೇಲೆ ಅದೆಲ್ಲ ತೊಳೆದಿ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟಿ ಒಂಬಾಳೆ ಮುಡ್ಸಿ ಹೂ ಮುಡ್ಸಿ ಅರ್ಶಿನ ಕುಂಕುಮ ಇಟ್ಟಿ ಎಲ್ಲ ರೆಡಿ ಮಾಡಿಟ್ರೆ ಬೆಲ್ದಾರ್ತಿ ಎಲ್ಲ ಮಾಡಿ ತೆಂಬಿಟ್ಟು ಆರತಿ ಮಾಡಿ ದೇವ್ರು ಬರೋ ಟೈಮ್ಗೆ ಪೂಜೆ ಮಾಡಿ, ದೇವ್ರು ಬರೋ ಟೈಮ್ಗೆ ಎರಡು ಮರಿ ಕಟ್ ಮಾಡಿ ದೇವ್ರು ಕೇಳಿ ಮಾಡ್ಬೇಕು. ಅದೇ ಬೆಳಿಗ್ಗೆ ಎಷ್ಟು ಗಂಟೆಗೆ ದೇವ್ರು ಬರುತ್ತೆ? ಬೆಳಿಗ್ಗೆ 7:30 7:30. ನೋಡ್ತಾ ಇರ್ಬೋದು ಗೈಸ್, ಈಗ ಟೈಮ್ ಬಂದು 1 o'clock ಹತ್ರ ಆಗ್ತಾ ಇದೆ. ಸೊ ಇನ್ನು ಎಲ್ಲರೂ ಕೂತ್ಕೊಂಡು ಅದನ್ನೇ ಮಾಡ್ತಾ ಇದ್ವಿ. ಒಂದಷ್ಟು ಜನ ಮಲ್ಕೊಳ್ಳೋರು ಮಲ್ಕೊಂಡ್ರು. ಸೊ ಈ ರೀತಿ ಎಲ್ಲ ಮಡಿಕೆಗಳಲ್ಲೂ ಅನ್ನನ ಮಾಡಬೇಕು. ಒಂದು ಸರಿ ಒಂದು ಲೈನಲ್ಲಿ 10-20 ಈ ರೀತಿ ಇಟ್ಬಿಟ್ಟು ಅನ್ನನ ಮಾಡಬೇಕು. ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಒಂದು ಮಡಿಕೆನೂ ಕೂಡ ಒಡೆಯೋ ಹಾಗಿಲ್ಲ ಆ್ಯಂಡ್ ನೀರೆಲ್ಲ ಚೆಲ್ಲೋ ಹಾಗಿಲ್ಲ. ಆ ರೀತಿ ಶಿಸ್ತಿನಿಂದ ಮಾಡಬೇಕು. ಆವತ್ತಂತೂ ಭಯಂಕರ ಚಳಿ, ಕೈ ಎಲ್ಲ ಫುಲ್ಲು ಫ್ರೀಸ್ ಆಗ್ತಾ ಇತ್ತು, ಅಷ್ಟು ಚಳಿ ಇತ್ತು. ಸೊ ನಾವುಗಳು ಕೂಡ ಎಲ್ಲ ಒಲೆ ಮುಂದೆನೆ ನಿಂತ್ಕೊಂಡು ಹೇಗೋ ಅಲ್ಲಿ ಬೆಚ್ಚಗಾಗ್ತಾ ಇತ್ತು. ಸೊ ಒಲೆ ಮುಂದೆನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋರು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಇದಿಷ್ಟು ಮಡಿಕೆಗಳಲ್ಲೂ ಅನ್ನನ ಮಾಡಿ ಇಡೋ ಅಷ್ಟರಲ್ಲಿ 1-1:30 ಆಯಿತು ಅಂತ ಅನಿಸುತ್ತೆ, ಮಧ್ಯರಾತ್ರಿ. ಅದಾದಮೇಲೆ ಒಂದೊಂದು ಮಡಿಕೆನೂ ಬಿಸಿ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಆರಿಸಿ ಅದಕ್ಕೆ ಡೆಕೋರೇಟ್ ಮಾಡಬೇಕು. ಬಳಪದಿಂದ ಅದಕ್ಕೆ ಡಿಸೈನ್ಸ್ ಎಲ್ಲ ಬರೀತಾರೆ. ಬರೆದ್ಬಿಟ್ಟು ಅದಕ್ಕೆ ಹೊಂಬಾಳೆ ಇರುತ್ತಲ್ಲ, ಹೊಂಬಾಳೆನ ಹಾಕಿ ಎಲ್ಲ ಮಡಿಕೆಗಳಿಗೂ ಡೆಕೋರೇಟ್ ಮಾಡಿ ಚಪ್ರದ ಕೆಳಗಡೆ ಒಂದು ಕಡೆ ಜೋಡಿಸ್ತಾರೆ. ಇನ್ನು ನಾವೇನು ಮಾಡೋದು, ನಿದ್ದೆನೂ ಕೂಡ ಮಾಡಂಗಿಲ್ಲ. ಸೊ ಪಕ್ಕದಲ್ಲಿ ಎಲ್ಲ ಇದೇ ರೀತಿ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಅಲ್ಲಿ ಒಂದು 200-300 ಕಡೆ ಇದೇ ರೀತಿ ಮಡೆಗಳನ್ನ ಹಾಕೊಂಡು ಅರ್ಕೆಯನ್ನ ಮಾಡ್ಕೊಂಡಿರೋಂಥವ್ರು ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಹಬ್ಬ ಇನ್ನೆಲ್ಲೂ ಮಾಡೋದಿಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಈ ಊರಿನವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಈ ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು subscribe to my channel. ನಾನು ಮತ್ತು ನಮ್ಮ ಅಕ್ಕಪಕ್ಕ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋದಕ್ಕೆ ಹೋಗಿದ್ವಿ. ಅದನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಪೂಜೆ ಜಾಗದಲ್ಲಿ ಎಲ್ಲ ರೆಡಿ ಮಾಡಿದ್ರು. ಅಂದರೆ ಎಲ್ಲ ಮಡಿಕೆಗಳಿಗೂ ಹೊಂಬಾಳೆ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಆ್ಯಂಡ್ ತಂಬಿಟ್ಟು ಕೂಡ ಮಾಡಬೇಕು, ತಂಬಿಟ್ಟಿನ ಆರತಿನೂ ಕೂಡ ಕೊಡ್ತಾರೆ, ಅದನ್ನು ಕೂಡ ಹಾಕಿ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆಗೆ ಇಟ್ಟಿದ್ರು. ಸೊ ಅದಾದಮೇಲೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಇನ್ನು ಮಾರ್ನಿಂಗು ಇನ್ನೇನು ಪೂಜೆ ಟೈಮು 7-7:30 ಹಾಗೆ ಪೂಜೆಗೆ ದೇವರು ಬರುತ್ತೆ. ಅಂದರೆ ಪ್ರತಿಯೊಂದು ಮನೆಗೂ ಕೂಡ ದೇವರು ಬಂದು ಪೂಜೆನ ಸ್ವೀಕರಿಸುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಕೂಡ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆಗೆ ನಿಂತ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಆದ ನಂತರ ಭಟ್ರು ಅಷ್ಟೊತ್ತಿಗೆ ಆಲ್ರೆಡಿ ಟಿಫನ್ನು ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ರು. ಪೂಜೆ ಕೊಡುವಾಗ 2 ಮರಿಗಳನ್ನು ಕೂಡ ಪೂಜೆ ಕೊಡ್ತಾರೆ. ಸೊ ಅವತ್ತು ಫುಲ್ ಎಲ್ಲ ನಾನ್ ವೆಜ್ಜೇ, ಅದಕ್ಕೂ ಕೂಡ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ಸರಿ ದೇವಸ್ಥಾನದ ಹತ್ರ ಹೋಗಿ ಕೈ ಮುಕ್ಕೊಂಡು ನಾವು ಕೂಡ ರಿಟರ್ನ್ ಆದ್ವಿ ಊಟ ಎಲ್ಲ ಮುಗಿಸ್ಕೊಂಡು.
ಸೊ ಗೈಸ್, ಇದಾಗಿತ್ತು ನಮ್ಮ ಹಬ್ಬದ ವ್ಲಾಗ್. ಒಂದು ಕುಟುಂಬದವರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದಂಥ ಹಬ್ಬ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.